ಓಂ ತೈ ಯಜ್ಞಂ ಬರ್ಹಿಷಿಃ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವಾ ಅಯಜಂತ ಸಾಧ್ಯ ಋಷಯಶ್ಚ ಯೇ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊನ್ನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಗುರುಬಲ ಅನ್ನುವಂತಹದ್ದು ವೃಶ್ಚಿಕ ರಾಶಿಯವರಿಗೆ ಸಮೃದ್ಧಿಯಾಗಿದೆ. ಏನಾದರೂ ಒಂದು ಅಡೆತಡೆಗಳು ಬಂದರೂ ಕೂಡ ಆ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಗೋಲನ್ನು ರೀಚ್ ಮಾಡುವಂತಹ ಎಲ್ಲ ಸಹಕಾರ ಸೌಲಭ್ಯಗಳು ಗುರು ನಿಮಗೆ ಕಲ್ಪಿಸ್ಕೊಡ್ತಾನೆ ಬರ್ತಾ ಇದ್ದಾರೆ. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವುದೋ ಒಂದು ಆದಾಯದ ಮೂಲದಲ್ಲಿ ಸ್ವಲ್ಪ ತೊಂದರೆಗಳಾಯಿತು ಅಂತಂದರೆ ಮತ್ತೊಂದು ಆದಾಯದ ಮೂಲವನ್ನು ಸೃಷ್ಟಿ ಮಾಡಿಕೊಡುವಂತಹ ಶಕ್ತಿ ಗುರುಗಿದೆ. ಅಂಥ ಗುರುವಿನ ಅನುಗ್ರಹದಲ್ಲಿ ನೀವಿದ್ದೀರಾ. ವೃಶ್ಚಿಕ ರಾಶಿಯವರಿಗೆ ಗುರು ದ್ವಿತೀಯ ಮತ್ತು ಪಂಚಮಾಧಿಪತಿ, ಅವರು ಸಪ್ತಮದಲ್ಲಿದ್ದಾರೆ. ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಯಾವಾಗ ಸಪ್ತಮದಲ್ಲಿ ಗುರು ಸ್ಥಿತರಾಗಿ ನಿಮ್ಮ ಮೇಲೆ ಗುರು ದೃಷ್ಟಿ ಇದೆಯೋ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಭಾಳ ಅದ್ಭುತವಾದಂಥ ಸಮಯ ಇದು. ಇನ್ನೊಂದು 2 ತಿಂಗಳು ಮಾತ್ರ ಈ ಯೋಗ ಇದೆ. ಮಾರ್ಚು, ಏಪ್ರಿಲ್ಲು, ಮೇ 15ವರೆಗೂ ಮಾತ್ರ, 2-2.5 ತಿಂಗಳು ಮಾತ್ರ ನಿಮಗೆ ಈ ಗುರುಬಲ ಅಥವಾ ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ಅದಾದಮೇಲೆ ಗುರು ದೃಷ್ಟಿ ಇಲ್ಲ. ಹಾಗಾಗಿ ಸ್ವಲ್ಪ 2.5 ತಿಂಗಳನ್ನು ಸ್ವಲ್ಪ ನೀವು ಬಲ ಮಾಡ್ಕೋಬೇಕು, ಅಥವಾ ಆ 2.5 ತಿಂಗಳನ್ನು ಯುಟಿಲೈಸ್ ಮಾಡ್ಕೋಬೇಕು. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಮಾರ್ಚ್ ತಿಂಗಳು ಶುಭವಾಗಿದೆ. ಆದಾಯದ ಮೂಲ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಸುಸಂದರ್ಭ. ಹಾಗೆ ಪೂರ್ವ ಪುಣ್ಯದ ಬಲ, ಹಿರಿಯರ ಆಸ್ತಿ, ತಗಾದೆಗಳು ಮತ್ತು ಈ ದಾಯಾದಿಗಳ ಕಲಹ ಜಗಳಗಳೇನಾದರೂ ಇದ್ದರೆ ಅವೆಲ್ಲವನ್ನು 2.5 ತಿಂಗಳಲ್ಲಿ ಸರಿ ಮಾಡ್ಕೊಳ್ಳಿ. ಎಸ್ಪೆಷಲಿ ಮಾರ್ಚ್ ತಿಂಗಳಲ್ಲಿ ಸರಿ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ವೃದ್ಧಿ ಆಗುವಂಥದ್ದು, ಕುಟುಂಬೀಯ ಸಂಖ್ಯೆ ಅಭಿವೃದ್ಧಿ ಆಗುವಂಥದ್ದು, ಅಂದರೆ ಶುಭ ಕಾರ್ಯಗಳು ನಡೆಯುವಂಥದ್ದು, ವಿವಾಹ ಇತ್ಯಾದಿ ಶುಭ ಕಾರ್ಯಗಳು. ಒಂದು ನಾಮಕರಣ ಆದರೂ ಕುಟುಂಬ ಜಾಸ್ತಿ ಆಯಿತು ಅಂದರೆ ಮಗು ಹುಟ್ಟಿದೆ ಅಂತ ಅರ್ಥ. ಮದುವೆ ಆದರೂ ಕೂಡ ಒಂದು ಹೆಣ್ಣು ನಿಮ್ಮ ಮನೆಗೆ ಬಂದಿದೆ ಅಂತ ಅರ್ಥ, ಅದು ಕೂಡ ಕುಟುಂಬದ ವೃದ್ಧಿ. ಈ ಥರ ಏನಾದರೂ ವೃದ್ಧಿಯನ್ನು ಮಾಡ್ಕೊಳ್ಳೋದು. ಮಾತಿಗೆ ತುಂಬ ವ್ಯಾಲ್ಯೂಸ್ ಇರುತ್ತೆ ನಿಮ್ಮ ಮಾತಿಗೆ. ಅದೆಲ್ಲವೂ ಕೂಡ ನಿಮಗೆ ಬ್ಯಾಲೆನ್ಸ್ಡ್ ಆಗಿ ಪಾಸಿಟಿವ್ ಕಡೆಗೆ ಹೋಗುತ್ತೆ ಹೊರತು ನೆಗೆಟಿವ್ ಕಡೆಗೆ ಅಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರೋದರಿಂದ ಅದನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ನಿಮ್ಮ ರಾಶಿಯಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾರೆ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಮಾರ್ಚ್ ತಿಂಗಳಲ್ಲಿ ಕುಜದೋಷ ಅನ್ನುವಂಥದ್ದು ಇರುತ್ತೆ. ನಿಮಗೆ ಸ್ವಲ್ಪ ಸಾಲಗಳು ಬರುವಂಥ ಸಾಧ್ಯತೆಗಳು, ಒಳ್ಳೆಯ ಸಾಲನೋ ಕೆಟ್ಟ ಸಾಲನೋ ಒಟ್ಟು ಸಾಲ ಆಗುತ್ತೆ. ಶತ್ರುಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಕಿರುಕುಳಗಳು ನಿಮಗೆ ಬರುತ್ತೆ. ದೇಹದ ಕಿರುಕುಳ ಅಂದರೆ ಕಾಲು ನೋವು, ಕೈ ನೋವು, ಸೊಂಟ ನೋವು, ಹೊಟ್ಟೆ ನೋವು, ಈ ಥರದ ನೋವುಗಳನ್ನು ಹೆಚ್ಚು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಸಾಧ್ಯವಾದಷ್ಟು ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನರಸಿಂಹಸ್ವಾಮಿಯ ಅಷ್ಟೋತ್ತರ ಸಿಗುತ್ತೆ ನಿಮಗೆ. ಪ್ರತಿದಿನ ಅದನ್ನು ಕೇಳಿ ಅಥವಾ ಹೇಳಿ. ಮನನಾತ್ರಾಯತೀತಿ ಮಂತ್ರ, ಶ್ರವಣ ಮನನ ಎರಡೂ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಆದರೂ ಸಹ ನಿಮ್ಮ ಶರೀರ ಬಲಿಷ್ಠವಾಗಿ ಇಟ್ಕೊಳ್ಬೇಕು. ಯಾಕಂದರೆ ಶರೀರಕ್ಕೆ ಅಧಿಪತಿ ಅಂದರೆ ನಿಮ್ಮ ರಾಶಿಗೆ ಅಧಿಪತಿ ಆದಂಥ ಕುಜ ಬಲಹೀನನಾಗಿದ್ದಾನೆ. ಅದಲ್ಲದೆ ತಗೊಳ್ಳಿ, 12ನೇ ಮನೆ ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಉಚ್ಚಸ್ಥಾನ. ನಾನು ಆಗಲೇ ಹೇಳಿದೆ, ವಿವಾಹ ಸಂಬಂಧಪಟ್ಟಂಥದ್ದು, ವಾಹನ ಖರೀದಿ ಮಾಡಬೇಕಾ ಒಳ್ಳೆಯ ಯೋಗ, ವಸ್ತ್ರಗಳು ಖರೀದಿ ಮಾಡಬೇಕಾ ಒಳ್ಳೆಯ ಯೋಗ, ಮನೆಗೆ ಗೃಹೋಪಕರಣ ವಸ್ತುಗಳನ್ನು ಖರೀದಿ ಮಾಡಬೇಕಾ ಅಥವಾ ಬಂಗಾರ ಖರೀದಿ ಮಾಡಬೇಕಾ, ಯಾವುದೇ ಖರೀದಿ ಮಾಡಬೇಕಾದ್ರೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ, ಸಪೋರ್ಟು ಸಿಗುತ್ತೆ. ಮನೆಗೆ ಅದನ್ನು ತೊಗೊಂಬಂದು ತೃಪ್ತಿಯನ್ನು ಪಡ್ತೀರಾ. ಅದು ಬಂಗಾರ ಇರ್ಬೋದು, ವಸ್ತ್ರ ಇರ್ಬೋದು, ವಸ್ತುಗಳಿರ್ಬೋದು. ಶುಕ್ರನಿಂದ ನಿಮಗೆ ಬಲಾಢ್ಯ, ಹೆಣ್ಣಿನಿಂದ ಗಂಡಿಗೆ, ಗಂಡಿನಿಂದ ಹೆಣ್ಣಿಗೆ ಲಾಭಗಳು ಹೆಚ್ಚು ಪ್ರಮಾಣ. ಅಂದರೆ ಕೇವಲ ಹಣದಲ್ಲಿ ಮಾತ್ರ ಅಲ್ಲ, ಪ್ರೀತಿ ಆಗ್ಬೋದು, ಬಾಂಧವ್ಯ ಆಗ್ಬೋದು, ಸಹಾಯ ಆಗ್ಬೋದು, ಸ್ನೇಹ ಆಗ್ಬೋದು, ಪ್ರತಿಯೊಂದರಲ್ಲೂ ಬಾಂಧವ್ಯಗಳನ್ನು ನೀವು ಬೆಸೆದುಕೊಳ್ಬೋದು. ಇದನ್ನು ಹೊರತಾಗಿ ಬುಧನೂ ಕೂಡ ಅಷ್ಟೇ ನಿಮಗೆ ಲಾಭಸ್ಥಾನ ಪ್ಲಸ್ ಅಷ್ಟಮ ಸ್ಥಾನ, ಅದೃಷ್ಟಕ್ಕೂ ಲಾಭಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಬುಧನು ನೀಚಭಂಗ ರಾಜಯೋಗದಲ್ಲಿರೋದ್ರಿಂದ ಅದು ಕೂಡ ಉತ್ತಮವಾದ ಫಲವೇ ನಿಮಗೆ. ಲಾಭಾಧಿಪತಿ, ಲಾಭಸ್ಥಾನಾಧಿಪತಿ 5ನೇ ಮನೆಯಲ್ಲಿ ನೀಚಭಂಗ ರಾಜಯೋಗದಲ್ಲಿರಬೇಕಾದ್ರೆ ಲಾಭಗಳನ್ನು ಯಥೇಚ್ಛವಾಗಿ ಕೊಡ್ತಾನೆ. ಬಟ್ ನಿಮ್ಗೆ ಅದನ್ನು ಉಳಿಸೋಕ್ಕಾಗಲ್ಲ ಈ ತಿಂಗಳು. ಅದೇ ಸಮಸ್ಯೆ. ವೃಥಾ ಖರ್ಚು ಅಥವಾ ಖರ್ಚು ಮಾಡಲೇಬೇಕಾದ ಸಂದರ್ಭ, ಅಂದರೆ ಮಕ್ಕಳಿಗೆ ಫೀಸ್ ಕಟ್ಟು,
ಅಥವಾ ಒಂದು ಇನ್ಶೂರೆನ್ಸ್ ಕಟ್ಟು, ಅಥವಾ ಒಂದು EMI ಕಟ್ಟು, ಅಥವಾ ಯಾರೋ ಸಾಲ ತೀರಿಸ್ಬೇಕು ಅದಕ್ಕೆ ದುಡ್ಡು ಕಟ್ಟು. ಹೀಗೆ ಲಾಭಗಳು ಬಂದದ್ದನ್ನು ನೀವು ಉಪಯೋಗಿಸ್ಕೊಳ್ಳೋಕ್ಕೆ ಹೋಗ್ಬಿಡ್ತೀರ, ಅದನ್ನು ಉಳಿಸೋಕ್ಕಾಗಲ್ಲ. ಸಮಯ ಸಂದರ್ಭ ಆ ಥರ ನಿಮಗೆ ಸೃಷ್ಟಿ ಮಾಡುತ್ತೆ. ಬಟ್ ಲಾಭಗಳು ಬರುತ್ತೆ, ಅದೃಷ್ಟ ನಿಮಗೆ ಹುಡ್ಕೊಂಬರುತ್ತೆ. ನಿಮಗೆ ದಶಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯನು 14ನೇ ತಾರೀಕುವರೆಗೂ ಸಾಧಾರಣವಾಗೇ ಇದ್ದಾರೆ ಶತ್ರುವಿನ ಮನೆಯಲ್ಲಿ ಸುಖ ಸ್ಥಾನದಲ್ಲಿ. ಅದೇ 14ನೇ ತಾರೀಕು ಸೂರ್ಯ ಬದಲಾವಣೆ ಆಗಿ 5ನೇ ಮನೆಗೆ ಹೋದಾಗ ಅದು ಕೂಡ ನಿಮಗೆ ಯಥೇಚ್ಛವಾದ ಫಲ. ಉದ್ಯೋಗದಲ್ಲಿ ಸ್ಥಿರತ್ವ, ಉದ್ಯೋಗದಲ್ಲಿ ಬಲ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಉದ್ಯೋಗನ ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾತ್ರ ಪಡಕ್ಕೆ ಹೋಗ್ಬೇಡಿ, ಆ ಸಾಹಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಇದು ರೈಟ್ ಟೈಮ್ ಅಲ್ಲ, ಸಂಧಿಕಾಲ. ಅದ್ರ ಬಗ್ಗೆ ಮುಂದಕ್ಕೆ ಹೇಳ್ತೀನಿ ನಾನು. ಓವರಾಲ್ ನೋಡಿದಾಗ 14ನೇ ತಾರೀಕುವರೆಗೂ ಸೂರ್ಯನು ಕೂಡ ಸ್ವಲ್ಪ ಅನಾನುಕೂಲವಾಗಿದ್ದಾರೆ. ಅದಾದಮೇಲೆ ತುಂಬ ಅನುಕೂಲವಾಗಿರ್ತಾರೆ. ಸೂರ್ಯನು ಕೂಡ ಪಂಚಮಕ್ಕೆ ಬಂದಾಗ, ದಶಮಾಧಿಪತಿ ಪಂಚಮದಲ್ಲಿದ್ದಾಗ ಭಾಳ ವಿಶೇಷವಾದ ಫಲಗಳನ್ನು ಭಗವಂತ ತೃಪ್ತಿಯಾಗಿ ಕೊಡ್ತಾನೆ. ಇನ್ನು ರಾಶಿಯಿಂದ 3 ಮತ್ತು 4ನೇ ಮನೆ ಅಧಿಪತಿ ಆದಂಥ ಶನಿ ಪ್ರಭಾವನ ನಾನು ಹೇಳ್ತೀನಿ ಮುಂದಕ್ಕೆ. ಜನರಲೈಸ್ ಆಗಿ ನೋಡೋದಾದರೆ ಹೇಗಿದೆ ವೃಶ್ಚಿಕ ರಾಶಿಯವ್ರಿಗೆ? ತೃಪ್ತಿದಾಯಕ. ಏನಪ್ಪ ಅಂದರೆ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಅಥವಾ ಭೇಟಿಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ನಿಮ್ಮ ಜೀವನದಲ್ಲಿ ಹೊಸ ಯೋಚನೆಗಳನ್ನು ರೂಪಿಸ್ಕೊಳ್ತೀರಾ. ಜೊತೆಗೆ ಅದೃಷ್ಟನು ನಿಮಗೆ ಸಪೋರ್ಟ್ ಮಾಡುತ್ತೆ. ಅನಾವಶ್ಯಕ ಚಿಂತೆಯಿಂದ ಮನೋರೋಗ ಹೆಚ್ಚಾಗುವಂಥ ಸಾಧ್ಯತೆ. ಹೆಚ್ಚು ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಅಲ್ಲಿಗೆ ಬಿಟ್ಟು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಚಿಂತೆ ಮಾಡೋದು ಉತ್ತಮ. ತುಂಬ ಸುತ್ತಾಡಕ್ಕೆ ಹೋಗಬೇಡಿ, ಅಧಿಕ ತಿರುಗಾಟ ನಿಮಗೆ ಅಧಿಕ ಖರ್ಚನ್ನು ಕೊಡುತ್ತೆ. ಪ್ರಯಾಣ ಬೇಕೇ ಬೇಕು ಅಂದರೆ ಮಾಡಿ, ಇಲ್ಲಾಂದರೆ ಸುಮ್ಮನೆ ವೃಥಾ ತಿರುಗಾಟ ಬೇಡ. ಇನ್ನು ವೈವಾಹಿಕ ಜೀವನದಲ್ಲಿ ಭಾಳಷ್ಟು ತೃಪ್ತಿದಾಯಕವಾಗಿರುತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಈ ತಿಂಗಳು ನಿಮಗೆ ನಿಸ್ಸೀಮವಾಗಿರ್ತಕ್ಕಂಥ ಜಯ ಶಕ್ತಿ ಅಭಿವೃದ್ಧಿ ಆಗುತ್ತೆ. ಏನೇ ಆದರೂ 100 ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, 1 ಬಾರಿ ಅಲ್ಲ. ಅದು ತುಂಬ ಇಂಪಾರ್ಟೆಂಟ್. ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಚೆನ್ನಾಗಿರುತ್ತೆ, ಬಿಸ್ನೆಸ್ಸಲ್ಲೂ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳಿಗೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ವಿದೇಶಿ ವಿದ್ಯಾಭ್ಯಾಸ ಅಥವಾ ಉದ್ಯೋಗದ ವ್ಯಕ್ತಿಗಳಿಗೆ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಬಂಗಾರ ಇತರ ಲೋಹಗಳ ವ್ಯಾಪಾರ ಮಾಡುವಂಥವ್ರಿಗೂ ತುಂಬ ಚೆನ್ನಾಗಿದೆ. ವಾಹನ ಚಾಲಕರಿಗೂ ಮಾಲೀಕರಿಗೂ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಅವ್ರಿಗೂ ಕೂಡ ಅನುಕೂಲ. ನೂತನ ವಾಹನ ಪ್ರಾಪ್ತಿ ಕೂಡ ನಿಮಗೆ ಈ ಒಂದು ತಿಂಗಳಲ್ಲಿ ಕಾಣ್ತಾ ಇದೆ. ಕುಟುಂಬದ ಜನರೊಂದಿಗೆ ವ್ಯಾಮೋಹ ಹೆಚ್ಚಾಗುತ್ತೆ, ಪ್ರೀತಿ ಬಾಂಧವ್ಯಗಳು ಹೆಚ್ಚಾಗುತ್ತೆ, ನಿರ್ಮಲ ಮನಸ್ಸು ನಿಮ್ಮದಾಗುತ್ತೆ, ಭಾಳ ಒಳ್ಳೆಯ ಫಲ ಸಿಗುತ್ತೆ. ಹೊಸ ವಸ್ತುಗಳನ್ನು ಖರೀದಿ ಮಾಡಿ ಮನೆಯನ್ನು ಸಿಂಗಾರ ಮಾಡ್ತೀರಾ, ಇದು ತುಂಬ ಸಂತೋಷವನ್ನು ಕೊಡುತ್ತೆ. ಆರೋಗ್ಯವು ಸ್ವಲ್ಪ ಮಟ್ಟಿಗೆ 14ನೇ ತಾರೀಕು ನಂತರ ಸುಧಾರಣೆ ಆಗುತ್ತೆ. 14ನೇ ತಾರೀಕುವರೆಗೂ ಸ್ವಲ್ಪ ಸಾಧಾರಣವಾಗಿರುತ್ತೆ. ವ್ಯವಸಾಯದಲ್ಲಿ ಉತ್ತಮವಾದ ಫಲ, ಮುಂತಾದ ಶುಭ ಫಲಗಳು ವ್ಯವಸಾಯದಲ್ಲಿ ಪಡಿತೀರ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಗಮನ ಕೊಡಬೇಕು, ಗಮನ ವಹಿಸಬೇಕಾಗತ್ತೆ. ಬ್ಯಾಂಕ್ ಹಾಗೂ ಹಣದ ವಿಚಾರದಲ್ಲಿ ಹೆಚ್ಚು ಗಮನ ವಹಿಸಿ, ಯಾಕೆಂದರೆ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಭೂಮಿಗೆ ಸಂಬಂಧಪಟ್ಟ ಹಾಗೂ ವ್ಯಾಪಾರ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮಧ್ಯವರ್ತಿಗಳಿಗೆ ಜಯಪ್ರಾಪ್ತಿ ಇದೆ. ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ, ಸ್ಲೋವಾಗುತ್ತೆ, ಕೆಲಸ ಆಗುತ್ತೆ, ಸ್ಲೋವಾಗುತ್ತೆ, ಸ್ಪೀಡಾಗಲ್ಲ. ಚೈತನ್ಯ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಸಕಾರಾತ್ಮಕ ಆಲೋಚನೆಗಳನ್ನು ನೀವು ನಡೆಸಲೇಬೇಕು. ನೀವು ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ನೀವು ನಕಾರಾತ್ಮಕವಾಗಿ ಆಲೋಚನೆ ಮಾಡೋದು ಅಂದರೆ ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ನಷ್ಟ ಆಗ್ತೀರಾ, ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಧರ್ಮ ಕರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡೆದುಕೊಳ್ಬೋದು. ಭಾಗ್ಯ ಅನ್ನುವಂಥದ್ದು ನಿಮ್ಮನ್ನು ಹುಡುಕೊಂಬರುತ್ತೆ. ಭಾಗ್ಯೋದಯ ಕಾಲ ಸಮಯ ಬಂದಿದೆ. ಸ್ವಲ್ಪ ವೈಯಕ್ತಿಕ ಹಾಗೂ ಗೌಪ್ಯ ವಿಚಾರಗಳಲ್ಲಿ ಎಚ್ಚರವಾಗಿ. ಯಾವುದೇ ಪರ್ಸನಲ್ ವಿಚಾರನ ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಎಲ್ಲರಿಗೂ ಪ್ರಚಾರ ಆಗಿಬಿಟ್ಟಿರುತ್ತೆ, ಹುಷಾರು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕು ಬಂದರೂ ಕೂಡ ನೀವದು ಬ್ಯಾಲೆನ್ಸ್ ಮಾಡುವಂಥ ಯೋಗ ಇದೆ. ಪೂಜೆ ಹಾಗೂ ಹೋಮ ಶುಭ ಕಾರ್ಯ ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ. ಸ್ಥಾನ ಪಲ್ಲಟಾಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣುತ್ತಾ ಇದೆ. ಸ್ವಲ್ಪ ವಿವಾಹ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯೋಚನಾ ಭಾವದಿಂದ ಮುಂದುವರಿತಕ್ಕಂಥದ್ದು ಉತ್ತಮ. ಇದು ಜನರಲೈಸ್ ಆಗಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಒಂದು ಶ್ಲೋಕ ಹೇಳುತ್ತೆ. ಏನು ಹೇಳುತ್ತೆ? ಕರ್ಮಸ್ಥೆ ರಾಶಿನಾಥೆ ಗಗನ ಭವನಪೆ ರಾಶಿಗೆ ಭೂಪತಿ ಸ್ಯಾತ್ ಖ್ಯಾತೋ ಲಾಭೇ ಚ ರೂಪೇ ಗುರು ಭಜನ ರಥೋ ಲೋಲುಪೋ ದ್ರವ್ಯನಾಥ ಅಂತ ಶ್ಲೋಕ. ಅಂದರೆ ಲಾಭಾಧಿಪತಿ, ಲಾಭಸ್ಥಾನಾಧಿಪತಿ ಪಂಚಮದಲ್ಲಿದ್ದಾಗ ಏನೇನು ಫಲ? ಬಹಳ ವಿಶೇಷವಾಗುತ್ತೆ. ಕರ್ಮಸ್ಥೆ ಲಗ್ನನಾಥೆ ರಾಶಿನಾಥೆ. ಕರ್ಮಸ್ಥೆ ಅಂದರೆ 10ನೇ ಮನೆಯ ಅಧಿಪತಿ ಸೂರ್ಯ 14ನೇ ತಾರೀಕು 5ನೇ ಮನೆಗೆ ಹೋಗ್ತಾರೆ. ಇದು ಒಂದು ಮೇಜರ್ ಪ್ಲಸ್ ಪಾಯಿಂಟ್. ಅದ್ರ ಜೊತೆಗೆ ಸಪೋರ್ಟ್ ಮಾಡೋದು ಯಾರಪ್ಪ ಅಂದರೆ ರಾಶಿಗೆ ಭೂಪತಿ ಸ್ಯಾತ್ ಖ್ಯಾತೋ ಲಾಭೆ. ಲಾಭೆ ಅಂದರೆ ಲಾಭಸ್ಥಾನ.
ಚರೂಪೆ ಗುರು ಭಜನರಥೋ ಲೋಲುಪೋ ದ್ರವ್ಯನಾಥ. ಅಂದರೆ ಗುರುವಿನ ಸಪೋರ್ಟು ನಿಮಗಿರೋದ್ರಿಂದ ಒಂದು ಕಡೆ ಕರ್ಮಸ್ಥಾನಾಧಿಪತಿಯಾದಂಥ ಸೂರ್ಯ 14ನೇ ತಾರೀಕಿನ ನಂತರ ಪಂಚಮ ಸ್ಥಾನಕ್ಕೆ 5ನೇ ಮನೆಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರ್ತಾರೆ. ಇದು ಪ್ಲಸ್ ಪಾಯಿಂಟ್. ಆದರೆ ಲಾಭ ಸ್ಥಾನಾಧಿಪತಿಯಾದಂಥ ಬುಧ ಈಗಾಗಲೇ 5ನೇ ಮನೆಯಲ್ಲಿದ್ದಾರೆ. ಅಂದರೆ ಕರ್ಮಸ್ಥಾನಾಧಿಪತಿ ಲಾಭಸ್ಥಾನಾಧಿಪತಿ ಇಬ್ಬರೂ 5ನೇ ಮನೆಯಲ್ಲಿದ್ದು ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಿದ್ದರಿಂದ ಬುಧ ಗುರು ಸೂರ್ಯನಿಂದ 14ನೇ ತಾರೀಕು ಮಾರ್ಚ್ ನಂತರ ಯಥೇಚ್ಛವಾದಂಥ ವಿಶೇಷ ಫಲವನ್ನು ನೀವು ಅನುಭವಿಸ್ತೀರಾ ಅಂತ ಹೇಳುತ್ತೆ ಶ್ಲೋಕ. ಸರಿ, ಈಗ ಈ ಶ್ಲೋಕ ಹೇಳುತ್ತೆ ಅಂತಂದರೆ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಪ್ರಯತ್ನ ಬೇಕು. ಖಂಡಿತವಾಗ್ಲೂ ನಿಮ್ಮ ಪ್ರಯತ್ನ ಪಡಿ, ಅದು ನಿಮಗೆ ಸಕ್ಸಸ್ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಹೊರತಾಗಿ ಶನಿಯ ಪ್ರಭಾವ. ಶನಿ ಬಂದು ನಿಮಗೆ ತೃತೀಯ ಹಾಗೂ ಚತುರ್ಥಾಧಿಪತಿ, ಅಂದರೆ 3 ಮತ್ತು 4ನೇ ಮನೆ ಅಧಿಪತಿಗಳು. 3 ಅಂದರೆ ಧೈರ್ಯ, ಸ್ಥೈರ್ಯ, ಸಹೋದರ ಸ್ಥಾನ. 4 ಸುಖ, ಮಾತೃಸ್ಥಾನ. ಈಗಾಗಲೇ ಶನಿ 4ನೇ ಮನೆಯಲ್ಲೇ ಇದ್ದು 4th ಹೌಸ್ ಲಾರ್ಡ್ ಇಸ್ ಇನ್ 4th ಹೌಸ್, ಆದರೆ ಅರ್ಧಾಷ್ಟಮ ಶನಿ ಪ್ರಭಾವದಲ್ಲಿ ಇದ್ದೀರಾ. ಇದೊಂದು ಸಂಧಿಕಾಲ. ಮಾರ್ಚ್ 28ನೇ ತಾರೀಕು ಶನಿಯ ಬದಲಾವಣೆ ಆಗ್ತಾ ಇದೆ. 2.5 ವರ್ಷದಿಂದ ಇದ್ದಂತಹ ನಿಮಗೆ ಅರ್ಧಾಷ್ಟಮ ಶನಿ ಪಂಚಮ ಶನಿಗೆ ಪರಿವರ್ತನೆ ಆಗುತ್ತೆ. ಅಂದರೆ ಇಷ್ಟು ದಿನ 2.5 ವರ್ಷ ಶನಿ ಅಂಡರಲ್ಲೇ ಇದ್ರಿ ಅರ್ಧಾಷ್ಟಮದಲ್ಲಿ. ಮಾರ್ಚ್ 28ನೇ ತಾರೀಕಿಂದ ಇನ್ನು 2.5 ವರ್ಷ ಪಂಚಮ ಶನಿ ಪ್ರಭಾವದಲ್ಲಿ ಇರ್ತೀರ. ಶನಿ ನಿಮ್ಮ ಮೂಲ ಜಾತಕದಲ್ಲಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಬಲಿಷ್ಠವಾಗಿದ್ದರೆ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ, ಆರಾಮಾಗಿರ್ಬೋದು. ಸ್ವಕ್ಷೇತ್ರದಲ್ಲೋ, ಉಚ್ಚ ಸ್ಥಾನದಲ್ಲೋ, ಮಿತ್ರ ಸ್ಥಾನದಲ್ಲೋ ಇದ್ದರೆ ತೊಂದರೆ ಇಲ್ಲ. ಮೂಲ ತ್ರಿಕೋಣದಲ್ಲೋ ಇದ್ದರೆ, ಕೇಂದ್ರದಲ್ಲಿದ್ದರೂ ತೊಂದರೆ ಇಲ್ಲ. ಅದೇ ಶನಿ ಏನಾದರೂ ನೀಚ ಸ್ಥಾನ, ಶತ್ರುಸ್ಥಾನ ಅಥವಾ ವಕ್ರಿ, ಅಸ್ತಂಗತ ಈ ಥರದ್ದೇನಾದರೂ ಇದ್ದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಇದನ್ನು ನೀವು ತಿಳ್ಕೊಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ನೋಡ್ಕೋಬೇಕು. ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಶನಿಯ ಪ್ರಭಾವ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ತಿಳ್ಕೊಂಡು, ಪರ್ಸೆಂಟೇಜ್ ಕಮ್ಮಿ ಇದ್ದರೆ ಪರಿಹಾರ ಮಾಡ್ಕೊಳ್ಳಿ, ಜಾಸ್ತಿ ಇದ್ದರೆ ಎಂಜಾಯ್ ಮಾಡಿ ಲೈಫನ್ನು. ಶನಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಪಂಚಮ ಶನಿ ಪ್ರಭಾವ ಪ್ರಾರಂಭ ಆಗ್ತಾ ಇದೆಯಲ್ಲ, ಅದಕ್ಕೆ ನೀವು ಶನಿ ಪ್ರೀತಿ, ಶನಿ ಪೂಜೆಯನ್ನು ಮಾಡಿಕೊಳ್ಬೇಕು. ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಗ್ರಾಮದಲ್ಲೋ, ನಿಮ್ಮ ಊರಲ್ಲೋ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆ ಶನಿ ಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಈ ಶನಿ ಶಾಂತಿ ಮಹಾಯಾಗ ಅನ್ನುವಂಥದ್ದು ವಿಶೇಷವಾಗಿ ಮಾಡ್ತಾ ಇರೋದ್ರಿಂದ ನೀವು ಅದಕ್ಕೆ ಪಾಲ್ಗೊಳ್ಳಿ. ಏನಾದರೂ ಒಂದು ನೀವು ಒಂದು ಸೇವೆಗೆ ಕೊಟ್ಟರೆ ಆಯಿತು, ಪೂಜೆ ಆಗಿ ಪ್ರಸಾದ ನಿಮಗೆ ಕೊಡ್ತಾರೆ. ನೀವು ಎಲ್ಲಾದರೂ ಮಾಡಿಸ್ಲಿಕ್ಕೆ ನಿಮ್ಗೆ ಅನಾನುಕೂಲ ಆಯಿತಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು, ಯಾಗವನ್ನು ಮಾಡ್ತಾ ಇದ್ದೇನೆ. ಇದೇ ಮಾರ್ಚ್ 29ನೇ ತಾರೀಕು. ಅವತ್ತು ವಿಶೇಷವಾಗಿ ಶನಿವಾರ, ಅಮಾವಾಸ್ಯೆ, ಗ್ರಹಣ, ಉತ್ತರಾಭಾದ್ರ ನಕ್ಷತ್ರ, ನಕ್ಷತ್ರಕ್ಕೆ ಅಧಿಪತಿ ಶನಿ. ಅವತ್ತಿನ ದಿನ ಈ ಒಂದು ಸುಮಾರು ಜನ ಆಗಮಿಕರು ಪುರೋಹಿತರಿಂದ ಈ ಒಂದು ಯಾಗವನ್ನು ಮಾಡಿಸ್ತಾ ಇದ್ದೀನಿ ನಿಮ್ಮ ಸಹಕಾರದೊಂದಿಗೆ. ನೀವೇ ಸಹಕಾರ ಮಾಡ್ತಾ ಇರೋದು. ಅದು ನಿತ್ಯ ಸೌಭಾಗ್ಯ .in ಅನ್ನುವಂತಹ ಒಂದು ವೆಬ್ಸೈಟಲ್ಲಿ ಒಂದು ಫಾರ್ಮ್ ಸಿಗುತ್ತೆ. ನಿಮಗೆ ಲಾಗಿನ್ ಆಗಬೇಕು, ನೀವು ಫಾರ್ಮ್ ಸಿಗುತ್ತೆ. ಆ ಫಾರ್ಮಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಅದರಲ್ಲಿ ನೀವು ಟೈಪ್ ಮಾಡಿ 431 ರೂಪಾಯಿ ಒಬ್ಬರಿಗೆ ನೀವು ಸ್ಕ್ಯಾನರ್ ಇರುತ್ತೆ, ಅದನ್ನು ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಆ ಪೇಮೆಂಟ್ ಆಗಿರೋಂಥ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಬೇಕು. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಒಬ್ಬರಿಗೆ 431 ರೂಪಾಯಿ. ನಿಮಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡೋಕ್ಕೆ ತೊಂದರೆ ಆಯಿತಾ ಅಂದರೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತಿದೆಯಲ್ಲ, ಅಲ್ಲಿ ನಂಬರ್ಸ್ ಇದೆ 2. ಅದಕ್ಕೆ ನೀವು ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ಫೋನ್ನ ರಿಸೀವ್ ಮಾಡಿ ನಿಮಗೆ ಅಪ್ಡೇಟನ್ನು ಕೊಡ್ತಾರೆ, ಎಜುಕೇಟ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಒಬ್ಬರಿಗೆ 431 ರೂಪಾಯಿ. ನೀವು 4 ಜನ ಇದ್ದೀರ ಅಂದರೆ 4 ಜನಕ್ಕೆ ಸಪ್ರೇಟು. ನಿಮ್ಮ ಹೆಸರಲ್ಲಿ ಗೋತ್ರ ನಕ್ಷತ್ರ ರಾಶಿಯಲ್ಲಿ ಪೂಜೆ ಆಗಿ ಪ್ರಸಾದವಾಗಿ ಮನೆಗೆ ಒಂದು ಕುದುರೆ ಲಾಳ ಮಂತ್ರಾಕ್ಷತೆ ಸಮೇತವಾಗಿ ಕೊರಿಯರಲ್ಲಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಕುದುರೆ ಲಾಳ ಪ್ರಸಾದವಾಗಿ ಬರುತ್ತೆ. ಅದನ್ನು ದೇವ್ರ ಮನೆಯಲ್ಲಿ, ಮೇಯ್ನ್ ಡೋರ್ಗೆ ಅಥವಾ ಕಾರಲ್ಲಿ ಎಲ್ಲ ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಶನಿ ಅನುಗ್ರಹ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ನಾನು ನೇರವಾಗಿ ಬರಬೇಕು ಗುರುಗಳೇ, ಯಾಕೆಂದರೆ ಇದು ಒಂದು ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಬೆಳಗ್ಗೆ 6 ಗಂಟೆ ಅಭಿಷೇಕದಿಂದ ಹಿಡಿದು ಮಧ್ಯಾಹ್ನ 12:30, 1 ಗಂಟೆವರೆಗೂ ಅನ್ನದಾನ ಆಗೋವರೆಗೂ ಇದು ಲೈವ್ ಸ್ಟ್ರೀಮ್ ಆಗಿ ನಿಮಗೆ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ಸಿಗುತ್ತೆ, ನೋಡ್ಬೋದು. ತುಂಬ ದೂರದಿಂದ ಬರೋಕ್ಕಾಗದೇ ಇರೋರು ನೋಡ್ಬೋದು. ಹತ್ತಿರದಲ್ಲಿದ್ದೀನಿ ಬರ್ತೀನಿ ಅಂತಂದರೆ ಸಂತೋಷ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಟುವರ್ಡ್ಸ್ ಹತ್ತಿಬಲೆ ಕಡೆ ಬರಬೇಕಾದ್ರೆ ನಿಮಗೆ ರಾಮಿ ಗೆಸ್ಟ್ ಲೈನ್ ಹೋಟೆಲ್ ಅಂತ ಸಿಗುತ್ತೆ. ಚಂದಾಪುರ ಆಗಿದ ತಕ್ಷಣವೇ ಅಲ್ಲಿ ರೈಟ್ ತೊಗೊಂಡ್ರೆ ಮಂಚನಹಳ್ಳಿ ಅನ್ನುವಂಥ ಒಂದು ಗ್ರಾಮ, ಅಲ್ಲಿ ನಡೆದಾಡುವ ಬಸವ ಇದ್ದಾರೆ. ಶನೈಶ್ಚರ ಕ್ಷೇತ್ರ ಇದು. ವಿಶೇಷವಾದಂಥ ಒಂದು ಹೋಮ ಅಲ್ಲಿ ನಡೆಯೋದ್ರಿಂದ ನೀವು ಧಾರಾಳವಾಗಿ ಬರ್ಬೋದು. ಕಮೆಂಟ್ ಬಾಕ್ಸಲ್ಲಿ GPS ಲೊಕೇಶನ್ನು, ಮ್ಯಾಪನ್ನು ಪಿನ್ ಮಾಡಲಾಗುತ್ತೆ.
ಅದನ್ನು ಸೇವ್ ಮಾಡಿ ಇಟ್ಕೊಂಡು ಸಕುಟುಂಬ ಸಪರಿವಾರ ಸಮೇತವಾಗಿ ಬಂದು ಬೆಳಗ್ಗೆ ಅಭಿಷೇಕದಿಂದ ಹಿಡಿದು ಮಧ್ಯಾಹ್ನ ಪೂರ್ಣಾವತಿಯಾಗಿ ಅನ್ನದಾನದವರೆಗೂ ಇದ್ದು ಸೇವೆಯನ್ನು ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ನಡೆದಾಡುವ ಬಸವಣ್ಣ ಅಲ್ಲಿರೋದ್ರಿಂದ ನಿಮ್ದೇನಾದರೂ ಪ್ರಶ್ನೆಗಳಿದ್ರೆ ಅಲ್ಲಿ ಬಂದು ಬಸವಣ್ಣನ ಕೇಳಿಕೊಂಡು ಆಶೀರ್ವಾದವನ್ನು ಪಡ್ಕೋಬೋದು. ಬಟ್ ಕುದುರೆಲಾಳ ಪ್ರಸಾದ ಮಾತ್ರ ಕೊರಿಯರ್ ಮುಖಾಂತರನೇ ಬರುತ್ತೆ. ಅದು ನಿಮ್ಗೆ ಯಾವುದೇ ಕಾರಣಕ್ಕೂ ಕೈಗೆ ಕೊಡಲಿಕ್ಕಾಗಲ್ಲ. ಸಾಧ್ಯವಾದಷ್ಟು ನೇರವಾಗಿ ಬರೋಕ್ಕೆ ಪ್ರಯತ್ನ ಪಡಿ, ಸ್ವಾಮಿ ಅನುಗ್ರಹ ನಿಮಗೆ ಸಿಗುತ್ತೆ. ಇದೊಂದು ಪರ್ವಕಾಲ, ಮಿಸ್ ಮಾಡ್ಕೋಬೇಡಿ. ಶನಿಯ ಅನುಗ್ರಹ ನಿಮ್ಮ ಮೇಲೆ ಬೀಳಲಿ. ಅರ್ಧಾಷ್ಟಮ ಶನಿ ದೂರ ಆಗಿ ಪಂಚಮ ಶನಿ ಬರ್ತಾರೋದ್ರಿಂದ ವೃಶ್ಚಿಕ ರಾಶಿಯವರು ಖಂಡಿತವಾಗಲೂ ಕಡ್ಡಾಯವಾಗಿ ಶನಿ ಶಾಂತಿ ಮಾಡಿಕೊಳ್ಳೇಬೇಕು. ಇಟ್ಸ್ ಅ ಮ್ಯಾಂಡೇಟ್ರಿ. ಹಾಗಾಗಿ ಮಾಡಿಸ್ಕೊಳ್ಳಿ. ಸ್ವಾಮಿಯ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ನೀವು ಪಾತ್ರರಾಗಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.